ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯ ಸರ್ವದಾಂ. ಓಂ ತಜ್ಜಗ್ನ ಸುಷಾರಾಮಂ ಕ್ಷೀರಾವರ್ಣ ಸೌಧ್ವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ. ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ಶರಣಾರ್ಥಿಗಳು. ಈ ದಿನ ವಿಶೇಷ ಕಾರ್ಯಕ್ರಮ ಗ್ರಹಣ 28 ಆಗಸ್ಟ್ ಶುಕ್ರವಾರ ದಿವಸ ಗ್ರಹಣ. ಇದು ಭಾರತಕ್ಕೆ ಮೊದಲಾಗಿ ಗೋಚಾರ ಇರುವುದಿಲ್ಲ. ಹಾಗಾದರೆ ಈ ಗ್ರಹಣ ದಿನ ನಾವು ಆಚರಣೆ ಮಾಡಬೇಕಾ ಮಾಡಬಾರ್ದ ಅನ್ನೋದೇ ಎಲ್ಲರಿಗೂ ಒಂದು ಗೊಂದಲ. ಈ ಸೂರ್ಯಗ್ರಹಣ ಇರಲಿ ಚಂದ್ರಗ್ರಹಣ ಇರಲಿ, ಇದೇ ತಿಂಗಳಲ್ಲಿ ಸೂರ್ಯಗ್ರಹಣ ಬಂದು ಹೋಯಿತು. ಈಗ ಚಂದ್ರಗ್ರಹಣ 28/8/2026 ಶುಕ್ರವಾರ ದಿನ ಇರುತ್ತದೆ. ಇದು ನಮ್ಮ ಭಾರತಕ್ಕೆ ಗೋಚಾರ ಇರುವುದಿಲ್ಲ. ಆದರೂ ಸಹ ಈ ಭೂಮಿಗೆ ಸೂರ್ಯಚಂದ್ರರು ಈ ಜಗತ್ತಿಗೆ ಒಬ್ಬರೇ ಇರೋದರಿಂದ ಸ್ವಲ್ಪ ಪಾಲನೆಗಳು ನಮಗೆ ಕಡ್ಡಾಯವಾಗಿರುತ್ತೆ. ಪ್ರಿಕಾಷನರಿ ಆಗಿ ನಾವು ಏನಾದರೂ ಒಂದು ಮಾರ್ಗದರ್ಶನವನ್ನು ಅನುಸರಿಸೋದು. ಪ್ರಕೃತಿ ಮೇಲೆ ವಿಕೋಪಗಳು ಶುಭ ಮತ್ತು ಅಶುಭಗಳು ಬಂದು ಹೋಗುವಂಥದ್ದು ಈ ಗ್ರಹಣದ ದಿವಸ ಹೆಚ್ಚು ಕಾಲಗಳು ಹೆಚ್ಚಾಗಿ ನಡೀತಾ ಇರ್ತವೆ. ಆದ್ದರಿಂದ ನಾವು ಪ್ರಿಕಾಷನರಿಯಾಗಿ ನಾವು ಮುಂಜಾಗ್ರತೆಯಿಂದ ಮಾಡೋದು ಬಹಳ ಒಂದು ಉತ್ತಮ ಆಗಿರ್ತದೆ. ಹಾಗಾದರೆ ಯಾವ ಸಮಯಕ್ಕಿದೆ? 2 ದಿನಗಳ ಕಾಲವು ಇರುತ್ತದೆ, 27, 28 ಹಿಂದಿನ ದಿನವೇ. ಯಾಕಂದರೆ ಮಧ್ಯರಾತ್ರಿ 28 ಮಧ್ಯರಾತ್ರಿ, ಅಲ್ಲಿ 27 ಮಧ್ಯರಾತ್ರಿ 1:23 6:59 ಬೆಳಗಿನ ಜಾವವರೆಗೂ ಇರೋಂಥದ್ದು IST ಟೈಮ್. 1:23 6:59 ಅಂದರೆ 7 ಗಂಟೆ ಸರಿಸುಮಾರು. ಗ್ರಹಣ ಕಾಲ 4:12 ಇರುತ್ತದೆ ಟೋಟಲಾಗಿ. ಇದು ಯಾವುದೇ ರೀತಿ ನಮ್ಮ ಭಾರತಕ್ಕೆ ಗೋಚಾರ ಇರಲ್ಲ. ಆದರೆ ಎಲ್ಲಿದೆ ಅಂದರೆ ಚಂದ್ರಗ್ರಹಣ ಗೋಚಾರ ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಯುರೋಪ್ ಬಹುತೇಕ ಪೂರ್ಣ ಪ್ರಮಾಣದಲ್ಲಿ ಇರೋಂಥದ್ದು. ಆಫ್ರಿಕಾ, ಐಸ್ಲ್ಯಾಂಡ್, ಗ್ರೀನ್ಲ್ಯಾಂಡ್, ಪಶ್ಚಿಮ ಏಷ್ಯಾ, ಅಟ್ಲಾಂಟಿಕ್ ಇಷ್ಟು ದೇಶಗಳಲ್ಲಿ ಹೆಚ್ಚು ಕಾಣೋಂಥದ್ದು ಇದೆ. ಹಾಗಾದರೆ ಯಾವ ರಾಶಿ ಮತ್ತು ಯಾವ ನಕ್ಷತ್ರದ ಮೇಲೆ ನಡೀತಾ ಇದೆ ಅನ್ನೋದನ್ನು ನೋಡೋಣ. ಇಲ್ಲಿ ವಿಶೇಷವಾಗಿ ಶತಭಿಷ ನಕ್ಷತ್ರ ನೋಡಿ, ರಾಹು ಸಂಬಂಧಿತ ಚಂದ್ರಗ್ರಹಣ ನಡೀತಾ ಇದೆ. ಅಲ್ಲಿ ಕುಂಭರಾಶಿಯಲ್ಲಿ ಗ್ರಹಣ ನಡೆಯುವಂಥದ್ದು. ಗ್ರಹಣಗಳು ನಡೆದಾಗ ಹಿಂದೆ ಮುಂದಿನ ನಕ್ಷತ್ರಗಳಲ್ಲಿ ಸ್ವಲ್ಪ ಪ್ರಭಾವಗಳು ಉಂಟಾಗುತ್ತೆ. ಆ ನಕ್ಷತ್ರಗಳು ಪವರ್ ಕಳ್ಕೊಂತವಂತ. ಆದ್ದರಿಂದ ಆ ನಕ್ಷತ್ರದವ್ರಿಗೆ ಸ್ವಲ್ಪ ಆರೋಗ್ಯದಲ್ಲೇ ಇರ್ಬೋದು, ಏನಾದರೂ ವ್ಯತ್ಯಾಸಗಳು ಆಗೋಂಥದ್ದು. ಆರೋಗ್ಯ ಸಮಸ್ಯೆ ಇದ್ದವ್ರಿಗೆ ಆಲ್ರೆಡಿ ಅವ್ರಿಗೆ ಉಲ್ಬಣ ಆಗೋಂಥದ್ದು, ಇಲ್ದವ್ರಿಗೆ ಬರೋಂಥದ್ದು. ಈ ರೀತಿ ಒಂದು ಮನಸ್ಥಿತಿಗಳ ಮೇಲೆ ಪ್ರಭಾವಗಳು ಜಾಸ್ತಿ ಬೀರುತ್ತೆ. ಯಾಕಂದರೆ ಚಂದ್ರ ಅಂದರೆ ಮನೋಕಾರಕ ಆಗಿರ್ತಾನೆ. ಆದ್ದರಿಂದ ಮನಸ್ಥಿತಿ ಮೇಲೆ ಹೆಚ್ಚು ಪರಿಣಾಮ ಬೀರೋದ್ರಿಂದ ಈ ಹುಣ್ಣಿಮೆ ಹಿಂದೆ ಮುಂದೆ ಹೆಚ್ಚು ದೂರ ಪ್ರಯಾಣಗಳನ್ನು ಮಾಡಬಾರ್ದು. ಧನಿಷ್ಠ ಮತ್ತು ಶತಭಿಷ ನಕ್ಷತ್ರದವರು ಸ್ವಲ್ಪ ಎಚ್ಚರ ವಹಿಸೋದು ಒಳ್ಳೆಯದಾಗಿರುತ್ತೆ. ಟೋಟಲ್ ಆಗಿ ಕುಂಭರಾಶಿ ಮತ್ತು ಈ ರಾಶಿಯ ನೇರ ದೃಷ್ಟಿ ಸಿಂಹರಾಶಿ ಮೇಲೆ ಗ್ರಹಣ ದೃಷ್ಟಿ ಇರೋದರಿಂದ ಹೆಚ್ಚು ಸಿಂಹರಾಶಿಯವ್ರಿಗೂ ಸ್ವಲ್ಪ ಎಫೆಕ್ಟ್ ಇದ್ದೇ ಇರುತ್ತೆ. ಆ ರಾಶಿಯಲ್ಲಿ ನಡೆದಾಗ ಪೂರ್ವ ಪ್ರಮಾಣ, ನೋಡೋ ರಾಶಿಗೂ ಸ್ವಲ್ಪ ಪ್ರಮಾಣಗಳು ಇದ್ದೇ ಇರುತ್ತೆ. ಇವರು 2 ರಾಶಿಯವರು ಸ್ವಲ್ಪ ಪ್ರಿಕಾಷನರಿ ಹೆಚ್ಚು ದೂರ ಪ್ರಯಾಣಗಳನ್ನು ಬಳಸ್ದಂಗಿರೋದೇ ಒಳ್ಳೆಯದು. ಮತ್ತು ಹೆಚ್ಚಾಗಿ ಗರ್ಭಿಣಿ ಸ್ತ್ರೀಯರಿಗೆ ಒಂದು ವಿಶೇಷವಾಗಿ ಅವ್ರಿಗೆ ಪ್ರಿಕಾಷನರಿ ಮಾಡಿಕೊಂಡ್ರೆ ಒಳ್ಳೆಯದು. ಅವರು ಆಚೆ ಬರ್ದಂಗಿರೋಂಥದ್ದು, ಮಧ್ಯರಾತ್ರಿ ಬರೋದೇ ಇಲ್ಲ, ಒಂದೇದು ಆಚೆ ಬರ್ದಂಗಿರೋಂಥದ್ದು. ಮತ್ತು ಸ್ವಲ್ಪ ದೇವರ ಧ್ಯಾನ ಪೂಜೆಗಳನ್ನು ಮಾಡೋಂಥದ್ದು. ಮನಸ್ಸುಗಳು ವಿಕೃತಗೊಳ್ಳುತ್ತವೆ. ಆದ್ದರಿಂದ ಪೂಜೆ ಯಾಕೆ ಮಾಡ್ಬೇಕಂದ್ರೆ ನಮ್ಮ ಮನಸ್ಥಿತಿ ಕಂಟ್ರೋಲ್ ಮಾಡ್ಕೊಳಕ್ಕೆ. ಆ ಗ್ರಹಣಗಳಲ್ಲಿ ಈ ನೋಡಿ ಸಮುದ್ರ ತೆರೆಗಳು ಹೆಚ್ಚು ಉಕ್ಕೇರಿ ಬರ್ತಾ ಇರ್ತವೆ ನೋಡಿ. ಅಂಥ ಸಮುದ್ರಕ್ಕೆ ಎಫೆಕ್ಟ್ ಆದಾಗ ಈ ಮನುಷ್ಯರ ಮನಸ್ಸಿನ ಮೇಲೆ ಯಾವ ರೀತಿ ಆಗುತ್ತೆ ಅಂತ ನಾವು ಅರ್ಥ ಮಾಡಿಕೊಂಡು, ಅದಕ್ಕೆ ದೇವರ ಪೂಜೆ ಅಂದರೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳೋದು ಅಂತ. ಆ ರೀತಿಯಲ್ಲಿ ದೇವರ ಪೂಜೆ ಮಂತ್ರಗಳನ್ನು ಮಾಡ್ಕೊಳೋದು. ಇವೆರಡು ರಾಶಿಯವರು ಏನಾದರೂ ಅಕ್ಕಿ ಬೆಲ್ಲಗಳನ್ನು ಗ್ರಹಣ ಮುಗಿದ ಮೇಲೆ ದಾನ ಕೊಡುವಂಥದ್ದು, ಶಿವನ ದೇವಸ್ಥಾನಕ್ಕೆ ಕೊಟ್ಟು ಬಂದು ದೋಷಗಳನ್ನು ಪರಿಹಾರ ಕಳ್ಕೋಬೇಕು.
ವಿಶೇಷವಾಗಿ ಕುಂಭ ಮತ್ತು ಸಿಂಹ ರಾಶಿಯವರಿಗೆ ಆಗಿರ್ತದೆ. ಮತ್ತು ಹಿಂದಿನ ಮುಂದಿನ ರಾಶಿಗಳಿಗೆ ಸ್ವಲ್ಪ ಎಫೆಕ್ಟ್ ಇದ್ದೇ ಇರುತ್ತೆ, ಮೀನ ಮತ್ತು ಮಕರ ರಾಶಿಯವರಿಗೆ. ಈ ರೀತಿಯಲ್ಲಿ ಈ ಗ್ರಹಣ ಗೋಚಾರ ಫಲ ಇರುತ್ತದೆ. ಮತ್ತು ಯಾವ ರೀತಿ ಇದಕ್ಕೆ ಮುಂಜಾಗ್ರತೆ ಅಂದರೆ ಹೆಚ್ಚು ದೂರ ಪ್ರಯಾಣಗಳನ್ನು ಬೆಳೆಸ್ದಂಗಿರದೆ ಒಂದು ಪ್ರಿಕಾಷನರಿ ಆಗಿರ್ತದೆ. ಇಲ್ಲಿ ಸೂರ್ಯ ಚಂದ್ರರ ಒಂದು ಭೂಮಿಯ ಮಧ್ಯದ ಭಾಗದಲ್ಲಿ ಬಂದಾಗ ಇಲ್ಲಿ ಗ್ರಹಣಗಳು ಉಂಟಾಗಂಥದ್ದು ಇರುತ್ತೆ. ಈ ಗ್ರಹಣ ಸ್ಥಿತಿಗಳಲ್ಲಿ ಹೆಚ್ಚು ಭೂಮಿ ಮೇಲೆ ಪವರ್ ಬರೋಂಥದ್ದು. ಆದ್ದರಿಂದ ಹುಣ್ಣಿಮೆಗೆ ಬೇರೆ, ಅಮಾವಾಸ್ಯೆಗೆ ಬೇರೆ ಆಗಿರುತ್ತೆ. ಅಮಾವಾಸ್ಯೆಯಲ್ಲಿ ಒಂದು ಹತ್ರ ಸೇರೋಂಥದ್ದು ಸೂರ್ಯಚಂದ್ರ, ಅದೇ ರೀತಿ ಬೆನ್ನಿಂದೆ ಬರೋಂಥದ್ದು ಭೂಮಿಗೆ, ಆ ರೀತಿ ಇರುತ್ತೆ. ಅಲ್ಲಿ ಕತ್ತಲನ್ನು ಉಂಟು ಮಾಡೋಂಥದ್ದು. ಆದ್ದರಿಂದ ಇಲ್ಲಿ ಮನಸ್ಸಿಗೆ ಮೇಲೆ ಎಲ್ಲರಿಗೂ ಒಂದು ಪವರ್ ಕಳ್ಕೊತವು. ಅವು ಸೂರ್ಯಚಂದ್ರ ಆತ್ಮ ಮತ್ತು ಮನಸ್ಸು ಕಾರಕರು, ಶಕ್ತಿ ಮನೋ ಮತ್ತು ಆತ್ಮಕಾರಕರು, ನಮಗೆ ಸ್ಥೈರ್ಯ ಕೊಡುವಂಥವ್ರು. ಅವರೇ ಒಂದು ಬಲವನ್ನು ಕಳ್ಕೊಂಡಾಗ ನಮ್ಮ ಮೇಲೆ ಪರಿಣಾಮಗಳು ಬೀರೋಂಥದ್ದು ಆಗಿರ್ತದೆ. ಇದೇ ಗ್ರಹಣ ಫಲಗಳು ಆಗಿರ್ತವೆ. ಅದಕ್ಕೋಸ್ಕರ ಈ ರೀತಿ ಅದು ಶುಕ್ರವಾರ ಬಂದಿದೆ. ವಿಶೇಷವಾಗಿ ಹೆಣ್ಮಕ್ಳು 21ನೇ ತಾರೀಕು ಶುಕ್ರವಾರ ಪೂಜೆ ಮಾಡೋಕ್ಕಾಗಲಿಲ್ದರು ಈ 28ಕ್ಕೆ ಮಾಡಬೇಕಂತ ಇರ್ತಾರೆ. ಆದರೆ ಅವತ್ತೇ ನೀವು ವಿಸರ್ಜನೆಯನ್ನು ಮಾಡ್ಕೋಬೇಕಾಗುತ್ತೆ. ಗ್ರಹಣ ಇರೋದ್ರಿಂದ ಮರುದಿವಸ ಕ್ಯಾರಿ ಓವರ್ ಮಾಡೋಕ್ಕೆ ಬರಲ್ಲ ಅನ್ನೋ ಪೂಜೆನ 28ಕ್ಕೆ ಏನಾದರೂ ವರಲಕ್ಷ್ಮಿ ಪೂಜೆಯನ್ನು ಮಾಡಿದವರು ಅವತ್ತೇ ನೀವು ಸಾಯಂಕಾಲ ಪೂಜೆ ಮುಗಿಸಿ 7 ಗಂಟೆ 7ವರೆಗೆ ನೀವು ಪೂಜೆಯನ್ನು ವಿಸರ್ಜನೆ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಗ್ರಹಣ ಕಾಲದಲ್ಲಿ ಬಿಡೋಕ್ಕೆ ಬರಲ್ಲ. ಗೋಚಾರ ಇಲ್ಲ ಅಂದ್ರೂ ಆ ಗ್ರಹಣಕ್ಕೆ ನಾವು ಪೂಜೆಯನ್ನು ಇಡೋಕ್ಕೆ ಬರಲ್ಲ. ಆ ರೀತಿ ಮಾಡಿದ್ದೆ ಆದರೆ ಈ ಶುಕ್ರ ಬಿಟ್ಟರೆ 4ನೇ ತಾರೀಕು ಪೂಜೆಯನ್ನು ಮಾಡ್ಕೋಬೋದು. ಶುಕ್ರವಾರ ಒಂದು ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡೋರಿಗೆ ಈ ಗ್ರಹಣ ಒಂದು ಮಾಡಬೇಕೋ ಮಾಡಬಾರ್ದು ಅನ್ನೋದು ತುಂಬ ಗೊಂದಲ ಇದೆ. ಈ ಹುಣ್ಣಿಮೆ ಗ್ರಹಣ ಇರೋದ್ರಿಂದ ಮಾಡ್ದಂಗಿರೋದೇ ಒಳ್ಳೆಯದು. ಬಿಟ್ಟರೆ 4ನೇ ತಾರೀಕನ್ನು ಮಾಡ್ಕೊಳ್ಳಿ. 4/9/2026 ಶುಕ್ರವಾರ ಮಾಡಿಕೊಂಡ್ರೆ ಶುಭ ಆಗುತ್ತೆ. ಏನಾದರೂ ನಾವು ಯಾವ ರೀತಿ ಆರಾಧನೆ ಮಾಡಬೇಕಂದ್ರೆ ಓಂ ದುಮ್ ದುರ್ಗಾಯೇ ನಮಃ ಅಂತ ಹೇಳೋಂಥದ್ದು, ನಮ್ಮ ಮನಸ್ಸಿನ ದುಗಡಗಳನ್ನು ದೂರ ಮಾಡುವಂಥ. ಮತ್ತು ಆರೋಗ್ಯ ಸಮಸ್ಯೆ ಇರೋರು ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮೋಕ್ಷ ಯಮಾಮೃತಾತ್ ಅಂತ ಹೇಳೋಂಥದ್ದು. ಓಂ ಜೂಮ್ ಸಹ ಅಂತ ಹೇಳಿ ನೀವು ಇಷ್ಟು ಮಂತ್ರಗಳನ್ನು ಹೇಳೋದ್ರಿಂದ ನಿಮಗೊಂದು ಶುಭ ಲಾಭಗಳು ದೊರೀತಾ ಹೋಗ್ತವೆ. ಇಷ್ಟು ಹೇಳಿ ಈ ಗ್ರಹಣ ಗೋಚಾರ ಫಲಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಶುಭಾರ್ಪಣಮಸ್ತು.